ಇವತ್ತು ಅನಾವರಣ ಮಾಡಿ ಇವತ್ತು ಅವರ ಆದರ್ಶಗಳನ್ನು ಪ್ರಚುರ ಮಾಡ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಕೆಲಸ ಇವತ್ತು ನಡೆದಿದೆ. ಬೆಳಗ್ಗೆಂದಲೂ ಸಾಕಷ್ಟು ಸಮಯ ಆಗಿದೆ, ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗುದಿಲ್ಲ. ಮಹರ್ಷಿ ವಾಲ್ಮೀಕಿಯವರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ದಿನಗಳಷ್ಟು ಬೇಕಾಗ್ತದೆ. ಅದರಿಂದ ಇವತ್ತು ನಾನು ಇಷ್ಟೇ ಹೇಳೋದು, ಇವತ್ತು ಅವರೇನು ನಮ್ಮ ಮುಂದೆ ಅವರ ಆದರ್ಶಗಳನ್ನು ತತ್ವಗಳನ್ನು ನಮಗೆ ಬೋಧನೆ ಮಾಡಿದ್ದಾರೆ, ಅದನ್ನು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅವರ ಬರೆದಿರ್ತಕ್ಕಂಥ ಇಡೀ ಪ್ರಪಂಚಕ್ಕೆ ಸೀತಾಮಾತೆಯನ್ನ ಶ್ರೀರಾಮಚಂದ್ರನ ಪರಿಚಯ ಮಾಡಿರ್ತಕ್ಕಂಥ ಮಹಾನ್ ಮಹರ್ಷಿಯವರಿಗೆ ನಾವು ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾಯಕನಹಟ್ಟಿ ಹೋಬಳಿ ಬಹಳಷ್ಟು ಒಳ್ಳೆಯ ಹೋಬಳಿ. ಇಲ್ಲಿರ್ತಕ್ಕಂಥ ಎಲ್ಲ ಜನರು ಸಹ ಉತ್ತಮವಾಗಿರ್ತಕ್ಕಂಥದನ್ನ ಅನೇಕ ವರ್ಷಗಳಿಂದ ನೋಡ್ಕೊಂಡು, ಅದರಲ್ಲೂ ವಿಶೇಷವಾಗಿ ನಮ್ಮ ನಾಯಕನಹಟ್ಟಿ ತಿಪ್ಪೇಶ್ವರ ಸ್ವಾಮಿಯ ಭಕ್ತರ ಆರಾಧಕರು ತುಂಬ ಈ ಭಾಗದಲ್ಲಿ ಇರೋದ್ರಿಂದ ನಾನು ಗಮನಿಸಿದರೆ, ಈಗ ತಾನೇ ಬೆಳಗ್ಗೆ ನಾನು ಹಿರಿಯೂರಲ್ಲೂ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವವನ್ನು ಮತ್ತು ತುಮಕೂರಲ್ಲಿ ಅಲ್ಲೂ ಸಹ ವಾಲ್ಮೀಕಿಯ ಭವನವನ್ನು ಸುಮಾರು 10 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡುವಂಥ ಕೂಡ ಇವತ್ತು ಲೋಕಾರ್ಪಣೆ ಮಾಡಿರ್ತಕ್ಕಂಥ ಮತ್ತು ತಡವಾಗಿ ಇಲ್ಲಿ ಬಂದಿದ್ದೇನೆ. ಖಂಡಿತವಾಗಿ ಬರ್ತಕ್ಕಂಥ ದಿನದಲ್ಲಿ ಮಹರ್ಷಿ ವಾಲ್ಮೀಕಿಯವರ ಆಶೀರ್ವಾದದಿಂದ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಶಾಂತಿ ನೆಲೆಸಲಿ ಅನ್ನೋ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಒಂದು ವೇದಿಕೆಯಲ್ಲಿ ಪಕ್ಕದ ಜಗಳೂರು ಕ್ಷೇತ್ರದ ಶಾಸಕರು ದೇವೇಂದ್ರಪ್ಪರು ಬಂದಿದ್ದಾರೆ, ಮತ್ತು ಗೌಡ್ರಿದ್ದಾರೆ, ಮತ್ತು ನಾಗಿರೆಡ್ಡಿ, ಮತ್ತು ಮಾಜಿನ ನಿವೃತ್ತ ರಘುಮೂರ್ತಿ, ಆಮೇಲೆ ಗೋವಿಂದಪ್ಪ, ಆಮೇಲೆ ದಾಕ್ಷರಸ ಮಂಡಳಿ ಅಧ್ಯಕ್ಷ ಬಾಬು, ನಮ್ಮ ಪ್ರೀತಿಯ ಮಾಜಿ MLC ಜಯಮ್ಮ ಬಾಲರಾಜ್ ಇದ್ದಾರೆ, ಗೋಡಿಗೆರೆ ಇದ್ದಾರೆ, ಮತ್ತು ಎಲ್ಲರಿಗೂ ವೇದಿಕೆ ಮಾಧ್ಯಮಗಳಿಗೆ ನಮಸ್ಕಾರ ಮಾಡಿ, ಇನ್ನು ಅನೇಕ ಮುಖಂಡರಿದ್ದಾರೆ, ನಮ್ಮ ಪತ್ರಕರ್ತರ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮಾಡಿ, ಇನ್ನು ಅನೇಕ ಕಾರ್ಯಕ್ರಮಗಳಿಂದ ನಾನು ತಮ್ಮೆಲ್ಲ ಅನುಮತಿಯೊಂದಿಗೆ ತೆರಳಿದ್ದೇನೆ ಮಾತನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ವಾಲ್ಮೀಕಿ. ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಯತ್ನಟ್ಟಿ ಗೌಡ್ರೆ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ನಮ್ಮ ಕಾರ್ಯಕ್ರಮದ ಒಂದು ಶುಭಾಶಯಗಳನ್ನು ತಿಳಿಸಿ ಅನ್ಯ ಕಾರ್ಯದ ನಿಮಿತ್ತ ತೆರಳಿರ್ತಕ್ಕಂಥ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರೇ ಹಾಗೂ ದೇವೇಂದ್ರಪ್ಪ ಅವರೇ, ನಾಗರೆಡ್ಡಿ ಅಣ್ಣನವರೇ, ವಿಧಾನ ಪರಿಷತ್ತಿನ ಮಾಜಿ ಶಾಸಕರಾಗಿರ್ತಕ್ಕಂಥ ಜಯಮ್ಮ ಬಾಲರಾಜ್ರವರೇ, ರಘುಮೂರ್ತಿ ಅವರೇ, ಗೋವಿಂದಪ್ಪ ಅವರೇ, ಸೂರ್ಯ ಅವರೇ, ದಿನೇಶ್ ಗೌಡ್ಗೆ ಅವರೇ, ಹಾಗೂ ಹಟ್ಟಿ ಮಲ್ಲಪ್ಪ ನಾಯಕ ಸಂಘದ ಎಲ್ಲ ನಿರ್ದೇಶಕರೇ, ಪದಾಧಿಕಾರಿಗಳೇ, ನಾಯಕನಹಟ್ಟಿ ಹೋಬಳಿಯ ಸಮಸ್ತ ವಾಲ್ಮೀಕಿ ಸಮುದಾಯದ ಬಂಧುಗಳೇ ಹಾಗೂ ನಾಯಕನಹಟ್ಟಿ ಹೋಬಳಿಯ ಇತರೆ ಸಮುದಾಯದ ಬಂಧುಗಳೇ, ಇವತ್ತು ಬಹಳ ಪವಿತ್ರವಾದಂತಹ ದಿನ, ಸೀಗಿ ಹುಣ್ಣಿಮೆ. ಇವತ್ತು ನನಗೆ ಬಹಳ ಜನ ಹೇಳಿದ್ರು, ವಾಲ್ಮೀಕಿ ಪ್ರತಿಮೆಯನ್ನ 3ನೇ ತಾರೀಕು ತರ್ತಾರೆ, ಅವತ್ತು ಪೂಜೆ ಮಾಡ್ತಾರೆ, ಪ್ರತಿಷ್ಠಾಪನೆ ಮತ್ತು ಏನು ಹೋಮ ಕಾರ್ಯಗಳು 7ನೇ ತಾರೀಕು ಇಟ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಆ ಪ್ರತಿಮೆ ಕೂಡ ಬಂದಿರೋದು ಸರಿಯಾಗಿ ಸೀಗೆ ಹುಣ್ಣಿಮೆ ದಿನನೇ ನಾಯಕನಹಟ್ಟಿ ಪಟ್ಟಣಕ್ಕೆ ಬಂದಿರೋರು ನೋಡಿದ್ರೆ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರು ಹುಟ್ಟಿರ್ತಕ್ಕಂಥ ದಿನ ಎಷ್ಟು ಪವರ್ಫುಲ್ ಅನ್ನೋದನ್ನ ನಾವೆಲ್ಲರೂ ಮನಗಾಡಬೇಕಾದ ಬಂದಿದೆ. ಯಾಕಪ್ಪ ಅಂತ ಹೇಳಿದ್ರೆ, ಈಗಾಗಲೇ ನಮ್ಮ ಬಂಧುಗಳು ಅಲ್ಲಿ ಜಗಳೂರಿನ ಶಾಸಕರು ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ, ನಾಗರೆಡ್ಡನವರು ಹೇಳಿದರು. ಅವರನ್ನ ಇವತ್ತು ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿನೇ ಕರೆದಿರ್ತಕ್ಕಂಥದ್ದು ಅನೇಕ ವಿಚಾರಗಳನ್ನ ತಿಳ್ಕೊಳ್ಳುವಂತ ಒಂದು ಉದ್ದೇಶದಿಂದ. ಹಾಗಾಗಿ ಅವರು ಸವಿಸ್ತಾರವಾಗಿ ಹೇಳಿದರೆ, ಅವರನ್ನು ಮಾತು ಹೇಳಿದ್ರು, ಜನನಿ ಜನ್ಮಭೂಮಿಶ್ಚ ಮಾತೃಭೂಮಿ ಸ್ವರ್ಗದಪಿ ಅಂತ ಹೇಳ್ಬಿಟ್ಟು, ನಮಗೆ ಜನ್ಮ ಕೊಟ್ಟಂತಹ ತಾಯಿ ಮತ್ತು ನಾವು ಜನಿಸಿದಂತಹ ನಮ್ಮ ಪುಣ್ಯ ಭೂಮಿ ಅದು ಸ್ವರ್ಗಕ್ಕೆ ಸಮಾನವಾದಂತಹ ಮಾತನ್ನ ನಮಗೆಲ್ಲರೂ ಕೂಡ ಹೇಳಿದರೆ, ಅದರ ಜೊತೆಲಿ ಜೀವನದಲ್ಲಿ ನಾವು ಯಾವ ಮೌಲ್ಯಗಳನ್ನು ಅಳವಡಿಸಿಕೊಳ್ಬೇಕು ಅನ್ನೋದನ್ನು ಕೂಡ ಬಹಳ ಸವಿಸ್ತಾರವಾಗಿ ಹೇಳಿದ್ದಾರೆ ಬಂಧುಗಳೇ. ಸಮಯ ಹೆಚ್ಚಾಗಿರೋದ್ರಿಂದ
ನಾನು ಈ ದೊಡ್ಡಲಾರ್ತಿ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಕೇವಲ 2 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. ಇವತ್ತು ಆದಿಕವಿ ವಾಲ್ಮೀಕಿ ಅಂತ ಹೇಳಿದ್ರೆ ಈ ಜಗತ್ತಿನ ಮೊಟ್ಟ ಮೊದಲ ಕವಿ ಮಹರ್ಷಿ ವಾಲ್ಮೀಕಿಗಳು ಅಂತ ಹೇಳಲಿಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಈ ಜಗತ್ತಿಗೆ ರಾಮಾಯಣವನ್ನು ಕೊಟ್ಟಂತ ರಾಮಾಯಣ ಎನ್ನುವಂತ ಒಂದು ಬೃಹತ್ ಗ್ರಂಥ ಇದೆಯಲ್ಲ, ಅದು ಈ ಜಗತ್ತಿನ ಅತ್ಯಂತ ಶ್ರೇಷ್ಠ ಗ್ರಂಥ ಆಗಿರ್ತಕ್ಕಂಥ ಭಗವದ್ಗೀತೆ, ಕುರಾನ್ ಮತ್ತು ಬೈಬಲ್ ಈ ಎಲ್ಲ ಧರ್ಮ ಗ್ರಂಥಗಳ ಒಂದು ವಿವರಣೆಯು ಕೂಡ ಶ್ರೀರಾಮಾಯಣ ಗ್ರಂಥದಲ್ಲಿದೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಮ್ಮ ಬಂಧುಗಳೇ. ಯಾಕೆ ಅಂತ ಹೇಳಿದ್ರೆ ಶ್ರೀರಾಮ ನಮ್ಮ ಬಂಧುಗಳು ಆಗಲೇ ಹೇಳಿ ರಾಮ ರಾಮ ಅಂತ ಧ್ಯಾನ ಮಾಡಿದ ತಕ್ಷಣ ರಾಮಾಯಣ ಬರಲಿಲ್ಲ. ರಾಮನ ಪಾತ್ರವನ್ನು ಸೃಷ್ಟಿಸಿದಲ್ಲಿ ರಾಮನ ಪಾತ್ರವನ್ನು ಸೃಷ್ಟಿ ಮಾಡಬೇಕಾದ್ರೆ ವಾಲ್ಮೀಕಿ ಅವರು ಘೋರವಾದಂತ ತಪಸ್ಸನ್ನು ಮಾಡಿದ್ರು. ಅಂತ ಒಂದು ತಪಸ್ಸಿನ ಶಕ್ತಿಯಿಂದ ಅವರು ಜ್ಞಾನಾರ್ಜನೆಯನ್ನು ಪಡೆದ ಇವತ್ತು ಶ್ರೀರಾಮನ ಒಂದು ಪಾತ್ರವನ್ನು ಚಿತ್ರಿಸಿ ಜಗತ್ತಿಗೆ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ದೊಡ್ಡ ಒಂದು ಪ್ರತಿಮೆ ಮಾಡಿ ಇವತ್ತು ದೇಶಾದ್ಯಂತ ವಿಶ್ವಾದ್ಯಂತ ಗೋಪುರದಲ್ಲಿ ಮಾಡುವಂತೆ ಮಾಡಿದರಲ್ಲ, ಅದಕ್ಕೆ ಕಾರಣಕರ್ತರು ನಮ್ಮ ಆದಿಕವಿ ವಾಲ್ಮೀಕಿ ಅಂತ ಹೇಳಿಕೆ ಬಯಸಿದ ಒಂದು ಯಾಕಪ್ಪ ಅಂತ ಹೇಳಿದ್ರೆ ಅನೇಕ ಜನ ಬಹಳಷ್ಟು ಜನ ವಾಲ್ಮೀಕಿಯನ್ನ ದರೋಡೆಕೋರಾಗಿದ್ದ, ಕಳ್ಳತನ ಮಾಡ್ತಿದ್ದ ಅಂತ ಅನೇಕ ಇತಿಹಾಸಗಳು ಬಂದಿದೆ. ಇದರ ವಿರುದ್ಧ ಕೋರ್ಟ್ ಕೂಡ ಹೋಗಿದ್ದಾರೆ. ಆ ಕೋರ್ಟ್ ನಲ್ಲಿ ಅವರಿಗೆ ಶಿಕ್ಷೆ ಕೂಡ ಆಗಿದೆ. ವಾಲ್ಮೀಕಿ ಒಬ್ಬ ಬೇಡ ಆಗಿದ್ದ, ಬೇಡ ಕುಂದಲ್ಲಿ ಹುಟ್ಟಿದ್ದ, ಬೇಟೆ ಆಡೋದು ಅದು ನಮ್ಮೆಲ್ಲರ ಕುಲ ಕಸುಬು. ಅಂತ ಒಂದು ಕಸುಬು ಇರ್ತಂತವರು ಬೇಟೆ ಆಡ್ತಕ್ಕಂತ ಒಂದು ಕ್ರೌಂಚ ಪಕ್ಷಿಗಳನ್ನ ಸಲಾಪದಲ್ಲಿ ತೊಡಗಿರುವಂತಹ ಕ್ರೌಂಚ ಪಕ್ಷಿಗಳನ್ನ ಹೊಡೆದಾಗ ಅಲ್ಲಿ ಬಂದು ಋಷಿಮುನಿ ಶಾಪವನ್ನು ಕೊಡ್ತಾನೆ. ಮಾ ನಿಷದ ಮಾತುಗಮ ಶಾಶ್ವತಿ ಸಮೂಹ ಯತ್ಕೊಂಚ ಮಿಚನಾದ ಏಕಮ್ ಅಂತ ಹೇಳ್ಬಿಟ್ಟು ಒಂದು ಶ್ಲೋಕ ಇದೆ. ಎಲೆ ಬೇಡನೆ ನೀನು ಶಾಶ್ವತವಾಗಿ ನಾಶವನ್ನು ಹೊಂದುತ್ತೀಯ, ಒಂದು ಸಲ್ಲಾಪದಲ್ಲಿ ತೊಡಗಿರ್ತಕ್ಕಂಥ ಕ್ರೌಂಚ ಪಕ್ಷಿಗಳನ್ನು ನೀನು ಬೇರ್ಪಡಿಸಿದ್ಯಾ ಅಂತ ಶಾಪ ಕೊಟ್ಟಾಗ ಆ ಋಷಿಮುನಿಗಳ ಒಂದು ಶಾಪ ಆಗಲೇ ನಮ್ಮ ದೇವರಪ್ಪ ಮಾವ ಹೇಳಿದಂಗೆ ನಿನ್ನ ಶಾಪವನ್ನು ಯಾರಾದ್ರೂ ತಗೊಳ್ತಾರ, ನಿನ್ನ ಕರ್ಮವನ್ನು ಯಾರಾದ್ರೂ ತಗೊಳ್ತಾರ ಅಂತ ಕೇಳಿದಾಗ ಅವರಿಗೆ ಹೋಗಿ ಜ್ಞಾನೋದಯ ಆಗಿ ಘೋರವಾದ ತಪಸ್ಸಿನ ಶಕ್ತಿಯಿಂದ ಇವತ್ತು ಮಹಾತ್ಮ ಗಾಂಧೀಜಿ ಅವರ ಏನು ರಾಮ ರಾಜ್ಯದ ಒಂದು ಪರಿಕಲ್ಪನೆ ಇತ್ತು, ಅಂತ ರಾಮ ರಾಜ್ಯದ ಪರಿಕಲ್ಪನೆಯನ್ನ ಇಡೀ ಜಗತ್ತಿಗೆ ಕೊಟ್ಟಂತವ್ರು ಯಾರಾದ್ರೂ ಇದರಂದ್ರೆ ಅದು ಮಹರ್ಷಿ ಆದಿಕವಿ ವಾಲ್ಮೀಕಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ ಬಂಧುಗಳೇ. ಇಂಥ ಮಹರ್ಷಿ ಆದಿಕವಿ ವಾಲ್ಮೀಕಿ ಅವರ ಪುತ್ಥಳಿ ನಮ್ಮ ಕ್ಷೇತ್ರದ ನಾಯಕರಂಟಿ ಹೋಬಳಿಯಲ್ಲಿ ಇವತ್ತು ಸ್ಥಾಪನೆ ಆಗಿರ್ತಕ್ಕಂಥದ್ದು ಬಹಳ ಹೆಮ್ಮೆ ಮತ್ತು ಸಂತೋಷದ ವಿಚಾರ. ಈ ಒಂದು ಪುತ್ಥಳಿಯ ಪ್ರತಿಷ್ಠಾಪನೆಗೋಸ್ಕರ ಶ್ರಮಿಸಿದಂತಹ ನಮ್ಮ ಅಡ್ಡಿ ಮಲ್ಲಪ್ಪ ನಾಯಕ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ ಎಲ್ಲರೂ ಕೂಡ ನಾನು ವೈಯಕ್ತಿಕವಾಗಿ ಮತ್ತು ಈ ಒಂದು ಹೋಬಳಿಯ ಪರವಾಗಿ, ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೀನಿ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳಿದರೆ, ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ. ಇವತ್ತು ಶಿಕ್ಷಣವನ್ನು ಪಡೆದಿರೋದ್ರಿಂದ ನಾವೆಲ್ಲರೂ ಕೂಡ ಒಂದು ಸಂಘಟಿತರಾಗಿ ಇಂಥ ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ ಬಂಧುಗಳೇ. ನಾವು ಹೋರಾಟವನ್ನು ಮಾಡೋದು ಯಾವಾಗ ನಮ್ಮ ಹಕ್ಕುಗಳಿಗೆ ಚ್ಯುತಿ ಬಂದಾಗ, ನಮ್ಮ ಹಕ್ಕುಗಳು ನಮಗೆ ಸಿಗದೇ ಇದ್ದಾಗ ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ ಬಂಧುಗಳೇ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಮಾತು ಹೇಳ್ತಾನೆ, ಕರ್ಮಣ್ಯವಾದಿಕಾರಸ್ತೆ ಮಹಾಪದೇಶ ಕರಚನ ಕರ್ಮಪದ ಎತ್ತಿರ್ಬೋದು ಮಾತೆ ಸಂಘರ್ಷ ಕರ್ಮಣಿ ಅಂತ ಅರ್ಜುನನಿಗೆ ಹೇಳ್ತಾನೆ. ಎಲೆ ಅರ್ಜುನ, ನೀನು ಮಾಡುವಂತಹ ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಐತೆ, ಆದರೆ ಅವರ ಪ್ರತಿಫಲದಲ್ಲಿ ಪಡೆಯುವಂತಹ ಇದರಲ್ಲಿ ನಿನಗೆ ಯಾವುದೇ ರೀತಿಯಾದ ಅಧಿಕಾರ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾನೆ. ಯಾಕಪ್ಪ ಅಂತ ಹೇಳಿದ್ರೆ ಅನ್ನಂತ ಆ ಪ್ರತಿಫಲ ನಿರೀಕ್ಷೆ ಮಾಡಬೇಡ, ಪ್ರತಿಫಲ ನಿರೀಕ್ಷೆ ಮಾಡಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಪ್ರಯತ್ನವನ್ನು ನೀನು ಎಂದಿಗೂ ನಿಲ್ಲಿಸಬೇಡ ಎನ್ನುವಂತ ಮಾತಾಡು. ಯಾಕೆ ನಿಲ್ಲಿಸಬೇಡ ಅಂತ ಹೇಳಿದ್ರೆ ಒಂದು ಗಾದೆ ಇದೆ. ಒಬ್ಬ ಋಷಿಮುನಿ ಒಂದು ದೇವಸ್ಥಾನದ ಒಂದು ಮಂಟಪದ ಮೇಲೆ ಕುತ್ಕೊಂಡು ಘೋರವಾದ ತಪಸ್ಸನ್ನು ಮಾಡ್ತಾ ಇರ್ತಾರೆ. ಅದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂತ ಘೋರವಾದ ತಪಸ್ಸನ್ನು ಮಾಡ್ತಾ ಇರುವಾಗ ಅಲ್ಲಿ ಒಂದು ನದಿ ಹರಿತಾ ಇರ್ತದೆ. ಆ ನದಿ ಹರಿಯುವಾಗ ಪ್ರವಾಹ ಬರ್ತಾ ಇರುತ್ತೆ. ಆ ಊರಿನ ಜನ ಎಲ್ಲ ಹೋಗಿ ಹೇಳ್ತಾರೆ, ಋಷಿ ಮುನಿಗಳೇ ಪ್ರವಾಹ ಬರ್ತಾ ಇದೆ, ನೀವು ಬೇಗ ಈ ಕಡೆ ಬನ್ನಿ ಅಂತ ಕರೀತಾರೆ. ಅವ್ರು ಹೋಗ್ಬಿಟ್ಟು ಆಗ ಆ ಋಷಿ ಮುನಿ ಹೇಳ್ತಾರೆ, ದೇವರು ಬಂದು ನನ್ನನ್ನು ಕಾಪಾಡ್ತಾನೆ, ನೀವು ಹೋಗ್ರಿ ಅಂತ ಹೇಳ್ತಾರೆ. ಅದಾದ ನಂತರ ಮತ್ತೆ ಏನು ಈ ಎಣ್ಣೆ ಆರೋಪ ಮಾಡಿದ್ರಲ್ಲ, ಇನ್ನು ಪ್ರವಾಹ ದೊಡ್ಡ ಮಟ್ಟಕ್ಕೆ ಬರುತ್ತೆ. ಅವರೆಲ್ಲರೂ ಕರ್ಕೊಂಡ್ ಬರ್ತಾರ ಊರಿನ ಜನ. ಹೋಗ್ಬಿಟ್ಟು ಅವ್ರೊಂದು ಜಾಕೆಟ್ ಕೊಡ್ತಾರಂತೆ. ಈ ಜಾಕೆಟ್ ಹಾಕೊಂಡು ನೀವು ಬೇಗ ಬಂದ್ಬಿಡಿ ಮುನಿಗಳೇ, ಇಲ್ಲ ನನ್ನನ್ನ ದೇವರು ಬಂದು ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು
ಅದಾದ ನಂತರ ಇನ್ನು ಪ್ರವಾಹ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರುತ್ತಂತೆ. ಇದೇನು ದೇವಸ್ಥಾನದ ಮಂಟಪದ ಮೇಲೆ ಕೂತಿರ್ತಾರ ಅಮ್ಮನಿ, ಇದು ಮೂರುವಂತ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಅಲ್ಲಿ NDRF ಬಂದ್ಬಿಟ್ಟು ಹಗ್ಗ ಬಿಡ್ತಾರಂತೆ. ಮುನಿಗಳೇ, ನೀವು ಎಗ್ಗಾನ ಇಟ್ಕೊಂಡ್ರೆ ನಿಮ್ಮನ್ನ ಕಾಪಾಡ್ತೀವಿ ಅಂತ ಹೇಳ್ಬಿಟ್ಟು, ಇಲ್ಲ ನನ್ನ ದೇವ್ರು ಬಂದು ಕಾಪಾಡ್ತಾನೆ ಅಂತ ಹೇಳಿ ಆ ಋಷಿಮುನಿ ಅಲ್ಲೇ ಕುಂತಿರ್ತಾರಂತೆ. ಪ್ರವಾಹದಲ್ಲಿ ಆ ಋಷಿಮುನಿ ಕಚ್ಕೊಂಡು ಹೋಗೇ ಬಿಡ್ತಾರೆ. ಅದಾದ ನಂತರ ಹೋಗಿ ಸ್ವರ್ಗದಲ್ಲಿ ಹೋಗಿ ಮೌನಿ ಯಾಕೆ ಕುಂತಿರ್ತಾನೆ, ದೇವ್ರ ಮೇಲೆ ಕೋಪ ಮಾಡ್ಕೊಂಡು ದೇವ್ರ ಪ್ರತ್ಯಕ್ಷ ಆಗಿ ಯಾಕಪ್ಪ ಬೇಜಾರಾಗಿದೆ ಅಂತ ಕೇಳ್ತಾರೆ. ಇಲ್ಲ ದೇವ್ರೆ, ನಾನ್ ನಿಮ್ಮನ್ನ ಎಷ್ಟು ಘೋರ ತಪಸ್ಸನ್ನು ಮಾಡಿ ನಿಮ್ದೆ ಧ್ಯಾನ ಮಾಡ್ತಾ ಇದ್ದೆ, ನೀವು ಬಂದು ನನ್ನನ್ನು ಕಾಪಾಡ್ತೀರಾ ಅಂತ ನಾನು ಕಾಯ್ತಾ ಇದ್ದೆ, ಆದ್ರೆ ನೀವು ಬಂದು ಕಾಪಾಡಿಲ್ಲ ಅಂತ ಹೇಳ್ತಾನೆ. ಆಗ ದೇವ್ರು ಹೇಳ್ತಂತೆ, ಅಯ್ಯೋ ದಡ್ಡ, ನಾನು ಆ ಹಳ್ಳಿಯ ಜನಗಳ ರೂಪದಲ್ಲಿ ಬಂದು ನಿನ್ನನ್ನು ಕರೆದೆ ಬಾ ಅಂತಂದೇಳಿ ನೀನು ಬರ್ಲಿಲ್ಲ. ಅದಾದ ನಂತರ NDRF ಜಾಕೆಟ್ ಮೂಲಕ ಬಂದೆ, ನೀನು ಬರ್ಲಿಲ್ಲ. ಇದ್ರ ಜೊತೆಗೆ ಹೆಲಿಕಾಪ್ಟರ್ ಹಗ್ಗ ಕಳಿಸಿದೆ, ನೀನು ಬರ್ಲಿಲ್ಲ. ನಾನೇನಪ್ಪ ಮಾಡ್ಲಿ? ನಿನ್ನ ಪ್ರಯತ್ನ ಇರಬೇಕು. ನೀನು ಬರ್ಬೇಕನ್ನೋಂತ ಪ್ರಯತ್ನ ಇದ್ರೆ ಎದ್ದು ಬರ್ತಿದ್ದೆ. ಆ ಪ್ರಯತ್ನವೇ ನಿಜವಾದ ದೇವರು ಅಂತ ಹೇಳಿಕೆ ನಾನು ಬಯಸಿರ್ಬೋದು. ಯಾಕೆ ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರಯತ್ನ ಇಲ್ಲದೆ ನಾವು ಏನು ಮಾಡಕ್ ಆಗೋದಿಲ್ಲ. ನಿರಂತರ ಪ್ರಯತ್ನ ಮತ್ತು ಕಠಿಣ ಪರಿಶ್ರಮ ಯಾರಿರುತ್ತೋ ಅವರು ಒಂದಲ್ಲ ಒಂದು ದಿನ ಯಶಸ್ಸನ್ನು ಕಂಡೇ ಕಾಣ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಬಂದಿದೆ. ಹಾಗಾಗಿ ಎಲ್ಲ ಹೆಚ್ಚಿನ ಯುವಕರಲ್ಲಿ ನಾವು ಯಾವತ್ತೂ ಕೂಡ ಎಷ್ಟೇ ಸೋಲುಗಳಾದ್ರೂ ಕೂಡ ನಮ್ಮ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೆ ಇರಬೇಕು. ಒಂದಲ್ಲ ಒಂದು ದಿನ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ. ಪ್ರತಿಫಲವನ್ನು ನಿರೀಕ್ಷೆ ಮಾಡಿಕೊಂಡು ನಾವು ಕಾಯಬಾರದು ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಆದಿಕವಿ ವಾಲ್ಮೀಕಿ ಅವರ ಪುತ್ಥಳಿ ಏನಿದೆ, ಇವತ್ತು ಆ ಪುತ್ಥಳಿಯನ್ನ ಇಲ್ಲಿ ನೋಡ್ಕೊಂಡು ಹೋಗುವಂತಹ ಈ ಓಪಿಯ ಜನಗಳು, ಹಳ್ಳಿಯ ಜನಗಳು ಎಲ್ಲರೂ ಕೂಡ ನಾವು ಮಹರ್ಷಿ ವಾಲ್ಮೀಕಿ ಅವರ ಒಂದು ಆದರ್ಶಗಳನ್ನು ಪಾಲಿಸಬೇಕು, ಅವರ ವಿಚಾರಗಳನ್ನು ತಿಳ್ಕೊಳ್ಬೇಕು, ನಾವು ಕೂಡ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಬೇಕೆನ್ನುವಂತಹ ಭಾವನೆಗಳು ಅವರಲ್ಲಿ ಬರಬೇಕೆನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವು ನಾಯಕನಹಟ್ಟಿ ಶ್ರೀಗಳು ತಿಪ್ಪೇರುದ್ರ ಸ್ವಾಮಿಗಳ ಸನ್ನಿಧಿಯಲ್ಲಿದ್ದೀವಿ. ಮಾಡಿದಷ್ಟು ನೀರು ಭಿಕ್ಷೆ ಎನ್ನುವಂತಹ ಒಂದು ಘೋಷವಾಕ್ಯ ಇವತ್ತು ಇಡೀ ಕ್ಷೇತ್ರದಲ್ಲಿದೆ. ಯಾವತ್ತೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡುವವರಿಗೆ ಫಲ ಸಿಕ್ಕೇ ಸಿಗುತ್ತೆ ಅನ್ನೋದು ಶ್ರೀಗಳು ತಿಪ್ಪೇರುದ್ರ ಸ್ವಾಮಿಗಳ ನಂಬಿಕೆ ಮತ್ತು ಈ ಕ್ಷೇತ್ರದ ಜನರ ನಂಬಿಕೆ ಎನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ರೀತಿ ನಾವೆಲ್ಲರೂ ಕೂಡ ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಒಂದು ಗುರಿ ಮುಟ್ಟಬೇಕಂದ್ರೆ ನಿರಂತರ ಪ್ರಯತ್ನದಲ್ಲಿ ಇರೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇದರ ಜೊತೆಗೆ ಇವತ್ತು ಏನು ಈ ಪ್ರತಿಮೆ ಸ್ಥಾಪನೆ ಮಾಡಲಿಕ್ಕೆ ಇವತ್ತು ಶ್ರೀ ರಾಜ ಹಟ್ಟಿ ಮಲ್ಲಪ್ಪ ನಾಯಕ ವೇದಿಕೆ ಅಂತ ಸಾಕ್ಷೀಭೂತವಾಗಿದೆ. ಇವತ್ತು ಹಟ್ಟಿ ಮಲ್ಲಪ್ಪ ನಾಯಕ ದೊರೆಗಳ ಒಂದು ಸಂಸ್ಕೃತಿಯನ್ನ, ಇತಿಹಾಸವನ್ನ, ಅವರ ಒಂದು ಪರಂಪರೆಯನ್ನ ಉಳಿಸುವಂತ ಕೆಲಸ ಕೂಡ ಈ ನಾಯಕರಿಗೆ ನಾವೆಲ್ಲರೂ ಮಾಡೋಣ. ಮುಂದಿನ ದಿನಗಳಲ್ಲಿ ನಾಯಕ ಸಮುದಾಯ ಅಂತ ಹೇಳಿದ್ರೆ ಇತರೆ ಸಮುದಾಯಗಳನ್ನೆಲ್ಲ ಒಟ್ಟಿಗೆ ತೆಗೆದುಕೊಂಡು ಹೋಗುವುದು. ನಾಯಕ ಕ್ಯಾಪ್ಟನ್ ಅಂದ್ರೆ ಏನು? ಆ ಒಂದು ತಂಡವನ್ನು ಮುನ್ನಡೆಸುವಂತದ್ದು. ಇಲ್ಲಿ ನಾವು ನಾಯಕ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದೀವಿ. ಹಾಗಂತ ಮೇಲೆ ಬೇರೆ ಸಮುದಾಯದ ಮೇಲೆ ನಾವು ದೌರ್ಜನ್ಯ ಮಾಡದಿದ್ದಂಗೆ ಇತರೆ ಸಮುದಾಯಗಳಿಗೆ ನಾವು ರಕ್ಷಕರಾಗಿ, ನಾಯಕರಾಗಿ, ಕ್ಯಾಪ್ಟನ್ಗಳಾಗಿ ಅವರನ್ನೆಲ್ಲ ನಮ್ಮ ಹಿಂದೆ ಕರ್ಕೊಂಡು ಹೋಗುವಂತ ಕೆಲಸವನ್ನು ನಾವೆಲ್ಲರೂ ಮಾಡೋಣ. ಮೊದಲು ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸೋಣ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಈ ಒಂದು ವೇದಿಕೆಗೆ ಕರೆಸ್ಬಿಟ್ಟು ನಾಲ್ಕು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗಣ್ಯರು, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಬಂಧುಗಳು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ವಾಲ್ಮೀಕಿ. ಎಲ್ಲರಿಗೂ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು.